ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾಕೆ ನೀವೆಲ್ಲ ನನಗಿಂತ ಬುದ್ಧಿವಂತರಲ್ಲಿ ಕೂತ್ಕೊಂಡೊಬ್ಬರು ಅದರಲ್ಲಿ. ಆದ ಕಾರಣ ನಾನಿಲ್ಲಿ ಪ್ರಪ್ರಥಮ ಬಾರಿಗೆ ನಾನು ಹಮ್ಜಾ ಮಲಾರ್ ಅವರನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ಒಂದು ವಿಚಾರ ಆಲೋಚನೆ ಇಟ್ಟುಕೊಂಡು ಯೋಚನೆ ಮತ್ತು ಅನುಷ್ಠಾನವನ್ನು ಮಾಡಲಿಕ್ಕೆ ತ್ಯಾಗ, ತಾಳ್ಮೆ, ಸಹನೆ, ಶ್ರಮ ಎಲ್ಲವನ್ನು ವಹಿಸಿಕೊಂಡು ಇವತ್ತು 2 ಪುಸ್ತಕ ನಮಗೆ ನಿರ್ಮಾಣ ಮಾಡಿಕೊಟ್ಟು ದೊಡ್ಡ ಮಟ್ಟದ ಒಂದು ಸಂಪತ್ತನ್ನು ನಮ್ಮ ಸಮಾಜಕ್ಕೆ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಹಮ್ಜಾ ಮಲಾರ್ ಬರೆದಂತ 2 ಭಾಗವೂ ಕೂಡ, 1ನೇ ಭಾಗ ಹಿಂದೆ ಬರೆದಿದ್ದು ಪುನಃ ಪ್ರಕಟವಾಗಿದೆ, 2ನೇ ಭಾಗ, ಈ 2 ಭಾಗ ಕೂಡ ಅದು ಅವರು ಬರೆದಂತ ಬರೀ ಒಂದು ಪುಸ್ತಕ ಮಾತ್ರ ಅಲ್ಲ. ನಾವು ಆಲೋಚನೆ ಮಾಡಬೇಕು, ಅದು ನಮ್ಮ ಸಮುದಾಯದ ಯುವ ಜನಾಂಗ ಮತ್ತು ವಿದ್ಯಾರ್ಥಿಗೆ ಮತ್ತು ಭವಿಷ್ಯದ ಜನಾಂಗಕ್ಕೆ ಕೊಟ್ಟಂತ ಅತ್ಯಂತ ದೊಡ್ಡ ಮಟ್ಟದ ಗಿಫ್ಟ್ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಸಮುದಾಯಕ್ಕೆ, ಸಮಾಜಕ್ಕೆ, ಯುವ ಪೀಳಿಗೆಗೆ ದೊಡ್ಡ ಮಟ್ಟದ ಒಂದು ಗಿಫ್ಟ್ ಅನ್ನು, ಜ್ಞಾನದ ಬಂಡವಾಳದ ಒಂದು ಭಂಡಾರವನ್ನು ತಾವು ಇವತ್ತು ನಿರ್ಮಾಣ ಮಾಡಿ ಅವರಿಗೆ ಕೈಗೆ ಕೊಟ್ಟಿದ್ದೀರಿ. ಬಹುಶಃ ಇದು ಭವಿಷ್ಯದಲ್ಲಿ ಎಲ್ಲ ನಮ್ಮ ವಿದ್ಯಾರ್ಥಿ ಸಮುದಾಯ ಮತ್ತು ಯುವ ಜನಾಂಗ ಮತ್ತು ಇನ್ನು ಹುಟ್ಟಿ ಬರುವಂತಹ ಮಕ್ಕಳು ಇದನ್ನು ಓದಿಕೊಂಡು ಖಂಡಿತವಾಗಿಯೂ ಆ ಇತಿಹಾಸವನ್ನು ಅವರು ತಿಳ್ಕೊಳ್ಳಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ. ಇದು ಏನು ಪ್ರಯೋಜನ ಅಂತ ಹೇಳಿದ್ರೆ, ಯಾರು ಇತಿಹಾಸವನ್ನು ತಿಳಿದುಕೊಳ್ತಾನ ಅವನು ಮಾತ್ರ ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತ. ಆದಾಗ ನಮ್ಮ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಭವಿಷ್ಯ ದಿನಗಳಲ್ಲಿ ಅವರು ಇತಿಹಾಸ ನಿರ್ಮಾಣ ಮಾಡಬೇಕಾದ್ರೆ ಇಂಥ ಹಿರಿಯರ ಆ ಸಮಾಜ ಕೊಟ್ಟಂತ ದೊಡ್ಡ ಮಟ್ಟದ ಕೊಡುಗೆ, ಅವರ ತಾಳ್ಮೆ, ಅವರ ಸಹನೆ ಮತ್ತು ಅವರ ವಿಶೇಷವಾದ ಶ್ರಮ ಏನಿದೆ ಅದನ್ನೆಲ್ಲವೂ ಕುರಿತ ಒಂದು ಪುಸ್ತಕದಲ್ಲಿ ಕೊಟ್ಟು ದೊಡ್ಡ ಮಟ್ಟದ ಒಂದು ಅವಕಾಶ ಮಾಡಿ ಇವತ್ತು ಕೊಟ್ಟಿದ್ದೀರಿ. ಅದಕ್ಕಾಗಿ ಇವತ್ತು ಬರೆದಂತ ಪುಸ್ತಕ, ಅದು ಪುಸ್ತಕದ ಮತ್ತು ಅದರ ಜೊತೆಯಲ್ಲಿ ಇದು ನಮ್ಮ ಹಿರಿಯರ ಶ್ರಮ, ತ್ಯಾಗ, ಅವ್ರ ಜೀವನದ ಮೌಲ್ಯಗಳನ್ನು ನಾವು ಇವತ್ತು ಯುವ ಜನಕ್ಕೆ ನೆನಪಿಸಿಕೊಡುವಂತ ದೊಡ್ಡ ಮಟ್ಟದ ಇವತ್ತು ಗ್ರಂಥ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮ ಇದು ಬರೀ ಒಂದು ಪುಸ್ತಕ ಬಿಡುಗಡೆ ಮಾಡುವ ಕಾರ್ಯಕ್ರಮ ಅಲ್ಲ. ಇವತ್ತಿನ ಕಾರ್ಯಕ್ರಮ ಈ ಹಮ್ಜಾ ಮಲಾರ್ ಮಾಡಿದಂಥದ್ದನ್ನು ನಾವು ತಲುಪಿಸುವ ಒಂದು ದಿವಸದ ಕಾರ್ಯಕ್ರಮ ಅಲ್ಲ. ಇವತ್ತಿನ ಕಾರ್ಯಕ್ರಮ ಬ್ಯಾರಿ ಸಮುದಾಯ ಇತಿಹಾಸ, ಸಂಸ್ಕೃತಿ, ಪರಂಪರೆ, ಆಚಾರ, ವಿಚಾರಗಳನ್ನು ಮತ್ತು ಬ್ಯಾರಿ ಸಮುದಾಯದ ಹಿರಿಯರ ತ್ಯಾಗ, ತಾಳ್ಮೆಯನ್ನು ನಾವು ಭವಿಷ್ಯದ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ವರ್ಗಾಯಿಸುವಂತಹ ಟ್ರಾನ್ಸ್ಫಾರ್ಮೇಶನ್ ಪ್ರೋಗ್ರಾಮ್ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಡೀ ನಮ್ಮ ಸಂಸ್ಕೃತಿಯನ್ನು ಇನ್ನೊಂದು ವರ್ಗಕ್ಕೆ ವರ್ಗಾಯಿಸುವಂತಹ ದೊಡ್ಡ ಮಟ್ಟದ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಇದು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನಾನು ಹಮ್ಜಾ ಮಲಾರ್ ಅವರು ಬಹುಶಃ ಈಗ ತೀರಿ ಹೋದವರ ಆ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ನನ್ನ ಕೋರಿಕೆ ಸ್ವಲ್ಪ ಜೀವಂತ ಇದ್ದವರ ಪುಸ್ತಕವನ್ನು ಕೂಡ ತಾವು ಇವತ್ತು ಬರೀಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈಗಾಗಲೇ ಕಳೆದು ಹೋದವರು ಈಗ ಇರುವಂತಹವರ ಆ ಹಲವಾರು ಇವತ್ತು ಯಶಸ್ಸಿನ ವಿಚಾರಗಳು ಸಣ್ಣ ಸಣ್ಣ ನಮಗೆ ಯಾಕಂತ ಹೇಳಿದ್ರೆ ಆ ಪುಸ್ತಕದಿಂದ ನಮ್ಗೆ ಗೊತ್ತಾಗ್ತದೆ ಬೇರೆ ಸಮಾಜ ಮತ್ತು ಬೇರೆ ಸಮುದಾಯದ ಗೌರವ ಇವತ್ತು ನಮಗೆ ಸಿಗ್ಬೇಕಾದ್ರೆ ಅದು ಖಾಲಿ ಬೆರಳಿಕೆಯಿಂದ ದೊಡ್ಡ ಜನರಿಂದ ಇರಲಿ, ಜನಪ್ರತಿನಿಧಿಯಿಂದ ಇರಲಿ, ಇನ್ನೊಂದು ಕೆಲ ಜನ ಅವರ ಜೊತೆಯಲ್ಲಿ ಇನ್ನಿತ ಹಲವಾರು ಮಹನೀಯರು ಈ ಸಮುದಾಯಕ್ಕೆ ದೊಡ್ಡ ಮಟ್ಟದ ಆಧಾರ ಸ್ತಂಭವಾಗಿ ಇದ್ದಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಮಗೆ ಈ ಪುಸ್ತಕ ಮುಖಾಂತರ ನಮಗೆ ಇವತ್ತು ಗೊತ್ತಾಗ್ತದೆ. ಆದ ಕಾರಣ ಈಗ ಇರುವವರು ಯಾರು, ಜೀವಂತವಾಗಿ ಇರುವವರು ಯಾರಿದ್ದಾರೆ ಅವರ ಪುಸ್ತಕ ಕೂಡ ಮಾಡಿದರೆ ಅದು ಕೂಡ ಇವಾಗ ಪ್ರೇರಣೆ ಆಗ್ತದೆ. ಮಾತ್ರ ಅಲ್ಲ, ಯಾರು ಇವತ್ತು ಅವರ ಬಗ್ಗೆ ಬರೆದಿದ್ದಾರೆ ಅವರು ಇನ್ನಷ್ಟು ದೊಡ್ಡ ಸ್ಥಾನಕ್ಕೆ ಹೋಗುವಂತ ಅವಕಾಶ ಕೂಡ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ. ಅದಕ್ಕಾಗಿ ನಾನು ಹಮ್ಜಾ ಮಲಾರ್ ಎಲ್ಲಾ ರೀತಿಯ ಪ್ರೋತ್ಸಾಹ ನಾನು ಇವತ್ತು ಕೊಟ್ಟು ನಾನು ಕೂಡ ಅದನ್ನೇ ಬಹುಶಃ ನಾನು ಮೊದಲು ಚರ್ಚೆ ಮಾಡಿದೆ. ಈ ನಮ್ಮ ಶಾಸಕರ ನಿಧಿಯಿಂದ ನಮ್ಗೆಲ್ಲರಿಗೂ ಕೂಡ ಮೊನ್ನೆ ನಾವು ವಿಶೇಷ ಒಂದು ಆದೇಶ ಮಾಡಿ ಪ್ರತಿಯೊಬ್ಬ ಶಾಸಕರು 2 ಲಕ್ಷ ರೂಪಾಯಿ ತನಕದ ಪುಸ್ತಕವನ್ನು ನಮ್ಮ ಶಾಸಕರ ನಿಧಿಯಿಂದ ಪರ್ಚೇಸ್ ಮಾಡುವಂತ ಅವಕಾಶ ನಮ್ಮೆಲ್ಲರಿಗೂ ಕೂಡ ಇವತ್ತು ಇದೆ. ಅದು ನಾವು ಯಾವ ಪುಸ್ತಕ ಬೇಕಂತ ಹೇಳಿ ನಾವು DC ಆಫೀಸಿಗೆ ಬರೆದು ಅಲ್ಲಿ ಮುಖಾಂತರ DC ಪರ್ಚೇಸ್ ಬರುವಂತದ್ದು. ಅದಕ್ಕಾಗಿ ನನ್ನ ಶಾಸಕರ ನಿಧಿಯಿಂದ ಹಮ್ಜಾ ಮಲಾರ್ ಅವರ 1ನೇ ಭಾಗ ಮತ್ತು 2 ಭಾಗ 1 ಲಕ್ಷ ರೂಪಾಯಿ ಬೇಕಂತ ಪುಸ್ತಕ ತೆಗೆದು ಎಲ್ಲ ಮದ್ರಾಸದಲ್ಲಿ ಎಲ್ಲ ಲೈಬ್ರರಿಗೆ ಅದನ್ನು ವಿತರಿಸುವಂತ ಕೆಲಸ ನಾವು ಮಾಡ್ತೇನೆ. ಅದು ನೀವು ಫಾಲೋಅಪ್ ಮಾತ್ರ ಮಾಡಬೇಕು. ಫಾಲೋಅಪ್ ನನ್ನಿಂದ ಲೆಟರ್ ತಗೊಂಡು ಹೋಗಿ DC ಕೊಟ್ರೆ ಅವ್ರು ನಿಮಗೆ ಬರೀತಾರೆ. ಮತ್ತೆ ನಿಮ್ಗೆ ಗೊತ್ತಿದೆ ಗವರ್ಮೆಂಟ್ ಬಿಲ್ ಅಷ್ಟು ಸುಲಭ ಇಲ್ಲ, ಬಹಳ ಕಷ್ಟದ ಕೆಲಸ.
ಅದು ನೀವು ಮಾತಾಡಿಕೊಂಡು ಮಾಡಿ. ಅದನ್ನ ಗೌರ್ಮೆಂಟ್ ಕೆಲಸ ಅಂದ್ರೆ ಹೌದು ಆಗ್ಬೋದು, ಎಲ್ಲಿ ಕಾಲೇಜ್ ಟೈಪ್ ಮತ್ತೆ ಇಟ್ಸ್ ಗುಡ್, ಎಲ್ಲಿಯಾದ್ರೂ ಆಗ್ಬೋದು. ನೀವು ಡಿಸೈಡ್ ಮಾಡಿ, ನಮ್ಗೇನು ಅಭ್ಯಂತರ ಇಲ್ಲ. ನನ್ನ ಕ್ಷೇತ್ರವನ್ನು ಮೊದಲು ಆದ್ಯತೆ ಇಟ್ಕೊಳ್ಳಿ ಅಂತ ಹೇಳಿಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಎಲ್ಲ ಬೇರೆ ಬೇರೆ ಎಲ್ಲರೂ ಕೂಡ ಉತ್ತಮವಾದ ಕೆಲಸಕ್ಕೆ ಎಲ್ಲರೂ ಕೂಡ ಉತ್ತಮ ಎಲ್ಲ ಸಹಕಾರ ಕೊಡ್ತಾರೆ. ಮತ್ತು ಬೇರೆ ಸಾಹಿತ್ಯ ದೊಡ್ಡ ಮಟ್ಟದ ಕೊಡುಗೆ ಬೇರೆ ಸಮುದಾಯಕ್ಕೆ ಮಾತ್ರ ಅಲ್ಲ, ಎಲ್ಲಾ ಸಮಾಜಕ್ಕೂ ಸಮುದಾಯಕ್ಕೂ ಕೂಡ ದೊಡ್ಡ ಮಟ್ಟದ ಕೊಡುಗೆ ಇವತ್ತು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ಬೇರೆ ಸಮುದಾಯ ಎಲ್ಲ ಜಾತಿ ವರ್ಗದವರು ಕಂಡು ಕೂಡ ಬಹಳಷ್ಟು ಪ್ರೀತಿ ವಿಶ್ವಾಸ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ನಮ್ಮ ಹಿರಿಯರ ಆ ಒಂದು ಘನತೆ ಗೌರವ ಏನಿದೆ, ಯಾಕಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೆ, ನಾನು ರಜೆಯಲ್ಲಿ ಬಹುಶಃ ನಮ್ಮ ವಿಟ್ಲಕ್ಕೆ ತೋಟಕ್ಕೆ ಹೋಗ್ತಿದ್ದೆ. 1 ತಿಂಗಳ ರಜೆಯಲ್ಲಿ ನಮ್ಗೆ ಅಲ್ಲಿ ಊರಿಗೆ ನಲ್ಲಿ ಹೋಗುವಂಥದ್ದು. ಅಲ್ಲಿ ನಾನು ಕಂಡದಂತೆ ಅಂತ ಹೇಳಿದ್ರೆ, ಅಲ್ಲಿ ಹಿರಿಯರ ಹತ್ರ ಗ್ರಾಮೀಣ ಜನರ ಹತ್ರ ಅವತ್ತಿನ ಕಾಲದಲ್ಲಿ ಆರ್ಥಿಕವಾಗಿ ಅವರಷ್ಟು ಇಲ್ಲದಿದ್ರು ಕೂಡ ನಮ್ಮ ಯಾರಾದ್ರೂ ಒಬ್ಬ ಹಿರಿಯರನ್ನು ಆ ವೈಟ್ ಜುಬ್ಬ, ಒಂದು ವೈಟ್ ಮುಂಡು, ತಲೆಗೊಂದು ಪಗಡಿ ಕಟ್ಟಿ ಮುಖ್ಯ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲಾದ್ರೂ ನಿಲ್ಲಿಸಿ ಅವರಿಗೆ ಗೌರವ ಕೊಟ್ಟು ಸಲಾಂ ಹೊಡೆಯುವಂತಹ ನಾನು ಕಣ್ಣ ಮುಂದೆ ನೋಡಿದ್ದು ಬಹಳಷ್ಟು ಕೂಡ ಇದೆ. ಅಂತ ಗೌರವ ನಾವು ಪುನರ್ ಪಡ್ಕೊಳ್ಳಿಕ್ಕೆ ಬೇಕಾಗುವಂತ ಎಲ್ಲ ವ್ಯಕ್ತಿತ್ವ ನಾವು ಇವತ್ತು ರೂಪಿಸ್ಕೊಳ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಮಗೆ ದೊಡ್ಡ ಮಟ್ಟದ ಮುಂದೆ ತಕೊಂಡು ಹೋಗುವಂತ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ಅದು ನಾವು ಯುವ ಜನಾಂಗಕ್ಕೆ ದೊಡ್ಡ ಮಟ್ಟದ ಪ್ರೋತ್ಸಾಹ ಮತ್ತು ಪ್ರೇರಣೆ ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಮತ್ತು ಎಲ್ಲ ವಿದ್ಯಾರ್ಥಿಯ ಸಮುದಾಯಕ್ಕೆ ನಾವು ಅತ್ಯಂತ ತಾಳ್ಮೆ ಮತ್ತು ಸಮಾಧಾನದ ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂತಹ ದೊಡ್ಡ ಮಟ್ಟದ ಜವಾಬ್ದಾರಿ ಅದು ನಮ್ಮ ಮೇಲೆ ಎಲ್ಲರೂ ಕೂಡ ಇದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದಕ್ಕಾಗಿ ನಾನು ಯಾವಾಗಲೂ ನನ್ನ ಮಿತ್ರರಿಗೆ ನಾನು ಯಾವಾಗ ಮೊನ್ನೆ ಕೂಡ ಹೇಳಿದೆ ಮೀಟಿಂಗ್ ಮಿತ್ರರಿಗೆಲ್ಲ, ಒಬ್ಬ ರಾಜನ ಕಿರೀಟ ಯಾವುದಂತ ಹೇಳಿದ್ರೆ, ಒಬ್ಬನ ರಾಜನ ಕಿರೀಟ ಅವನ ತಾಳ್ಮೆ, ಅವನ ಕಿರೀಟ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಮ್ಮ ಸಮುದಾಯದ ಕಿರೀಟ ಯಾವ್ದಾಗಿದ್ರೆ ನಮ್ಮ ಸಮುದಾಯದ ತಾಳ್ಮೆ ನಮ್ಮ ದೊಡ್ಡ ಮಟ್ಟದ ಕಿರೀಟವಾಗಿ ಪರಿವರ್ತನೆ ಆಗ್ತದಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಮ್ಮ ದೊಡ್ಡ ಮಟ್ಟದಲ್ಲಿ ಇವತ್ತು ವಿಚಾರ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತ, ಅದು ನಮ್ಮ ಎಲ್ಲ ಇವತ್ತು ವ್ಯಕ್ತಿತ್ವ ಇವತ್ತು ಆಗ್ಬೇಕು. ಆದ ಕಾರಣ ಅದಕ್ಕೆ ಬೇಕಾಗುವಂತ ಕಾರ್ಯಕ್ರಮ ಕೂಡ ಇವತ್ತು ನಿಮ್ಮಿಂದ ಆಗಲಿ. ನನಗೆ ವಿಶ್ವಾಸ ಇದೆ, ಇವರ ತಂಡ ಉಮರ್ UH ಮತ್ತು ಎಲ್ಲರೂ ಹಂಸಮಾಲ ಎಲ್ಲ ನನಗೆ ಚಿರ ಪರಿಚಿತರೆ. ಅತ್ಯಂತ ನಾನು ಶಾಸಕನಾಗುವ ಮೊದಲೇ ಈ ಬ್ಯಾರಿ ಸಾಹಿತ್ಯದಲ್ಲಿ, ಬ್ಯಾರಿ ಸಂಸ್ಕೃತ ರಂಗದಲ್ಲಿ, ಈಗಲ್ಲ ನಾನು ವಿದ್ಯಾರ್ಥಿ ಮುಖಂಡನಾಗಿದ್ದಾಗೆ ನಾನು ಬಹಳ ಆಕ್ಟಿವ್ ಆಗಲಿ. ಕೆಲವರು ಎನಿಸಿದ್ದಾರೆ ನಾನು ಶಾಸಕನಾದ ನಂತರ ಅಂತೇಳಿ ಆಗ್ತದೆ. ಈಗಲ್ಲ, ನಾನು ಕಾಲೇಜ್ನಲ್ಲಿ ಇದಕ್ಕಿಂತ ಬಹಳ ಆಕ್ಟಿವ್ ಆಗಿದ್ದೆ. ನ್ಯಾಷನಲ್ ಮೋಟರ್ ಕ್ರಾಸ್ ಇದೇ ಹಾಲಲ್ಲಿ ನಾನು ಲಾ ಕಾಲೇಜ್ ವಿದ್ಯಾರ್ಥಿ ಇದ್ದಾಗ ನಮ್ಮ ಫಸ್ಟ್ ಬ್ಯಾರಿ ಸಾಹಿತ್ಯ, ನಮ್ಮ ಬ್ಯಾರಿ ವೆಲ್ಫೇರೇಷನ್ ನ ಮಂಗಳೂರು ಚಾಪ್ಟರ್ ಫಸ್ಟ್ ಮೀಟಿಂಗ್ ಆದದ್ದು ಇಲ್ಲಿ. ನಾನು ಅಲ್ಲಿ ಸೆಕೆಂಡ್ ರೋದಲ್ಲಿ ನಾನು ಕೂತ್ಕೊಂಡಿದ್ದೆ. ಅವತ್ತು ನಮ್ಮ ಕಮಿಟಿ ಆದಾಗ ನಾವೆಲ್ಲ ಕಮಿಟಿ, ನಾನು ಮೊಹಮ್ಮದ್ ಬ್ಯಾರಿ ಉಮರ್ ಟೀಕೆ ಮತ್ತು ಸೇದ್ ಬೇರೆ ಕಮಿಟಿ ಮಾಡಿದ್ದು 35-40 years ಬ್ಯಾಕ್, 96 5ರಲ್ಲಿ. ಆಗಲೇ ನಾನು ಜನರಲ್ ಸೆಕ್ರೆಟರಿ. ನಮ್ಗೆ ಆಗಾಗ ಜಾಗ ಇಲ್ಲ ಮೀಟಿಂಗ್ಗೆ. ಮಸೀದೂರಿನಲ್ಲಿ ಮಗ್ರಿಬಾದ ನಂತರ ಅಲ್ಲಿ ಒಂದು ಮೀಟಿಂಗ್, ಅಥವಾ ಬದಯ ಕಾಲೇಜಿನ 3ನೇ ಫ್ಲೋರ್ನಲ್ಲಿ ಒಂದು ಮೀಟಿಂಗ್, ಅಥವಾ ಇವರೊಂದು ಹಳೆಯ ಒಂದು ಆಫೀಸ್ ಇತ್ತು ಅಬ್ರರ್ ಕಾಂಪ್ಲೆಕ್ಸ್ ನಲ್ಲಿ, ಅಲ್ಲಿ ಮೀಟಿಂಗ್ ಆಗಿ ನಮ್ದು ಫಸ್ಟ್ ಏನಾಯ್ತು, ಇವರಿಗೆಲ್ಲ ಗೊತ್ತಿರ್ಬೋದೇನ, ಬ್ಯಾರಿ ಸಂಸ್ಕೃತಿ ಮತ್ತು ಕಲಾ ತಂಡ ಅಂತ ಹೇಳಿ ಬ್ಯಾಂಗ್ಳೂರಿನಲ್ಲಿ ಒಂದು ಬ್ಯಾರಿ ವೆಲ್ಫೇರ್ ಕಾರ್ಯಕ್ರಮ ದೊಡ್ಡ ಮಟ್ಟ ಸಮ್ಮೇಳನ ಆಯಿತು. ಅಲ್ಲಿ ತುಂಬಾ ಕವಿತೆ ಅದೆಲ್ಲ ಬಾರಿ ಗೋಜಿಯಲ್ಲೇ ಆಯ್ತು. ಅದಾಗಿ ಒಂದು ವಾರ ಆಗುವಾಗ ಇಲ್ಲಿ ಇನ್ನೊಂದು ಸ್ಟಾರ್ಟ್ ಆಯ್ತು, ಅಸೀಸ್ ಬೈ ಕಂಪಾಡಿ ಅವ್ರದ್ದು ಬ್ಯಾರಿ ಕಲಾ ರಂಗ ಅಂತೇಳಿ ಇದೊಂದು ಇಲ್ಲಿ ಪ್ರಾರಂಭ ಆಯ್ತು. ಇಲ್ಲಿ 2 ಪ್ರಾರಂಭ ಆದಾಗ ಎಲ್ಲ ಸೇರಿ ಒಂದು ಮೀಟಿಂಗ್ ಎಲ್ಲ ಮಾಡಿ, MB ಅಬ್ದುಲ್ ರಹಮಾನ್ ಅವರು ಸೇರಿ ಅಲ್ಲಿ ಶ್ರೀನಿವಾಸ ಮೀಟಿಂಗ್ ಮಾಡಿ, ಇಬ್ರಾಹಿಂ ಕೋಳಿದೆಲ್ಲ ಇದ್ದು ಎಲ್ಲ ಶ್ರೀನಿವಾಸಲ್ಲಿ ಮೀಟಿಂಗ್ ಮಾಡಿ, ಬ್ಯಾರಿ ಕೇಂದ್ರ ಸಾಹಿತ್ಯ ಪರಿಷತ್ ಅಂತ ಮಾಡಿ, ಅದನ್ನು ಬಹುಶಃ MB ಅಬ್ದುಲ್ ರಹಮಾನ್ ಅವರದಕ್ಕೆ ಅಧ್ಯಕ್ಷರು, ಇಬ್ರಾಹಿಂ ಕೋಳಿದ ಉಪಾಧ್ಯಕ್ಷರು ಮಾಡಿ ಆಯ್ತಾ. ಇವತ್ತು ಬರುವಂತ ವಿಚಾರ ಅಲ್ಲಿಂದ ಮತ್ತೆ ಅಕಾಡೆಮಿ ಹೋರಾಟ, ಚರ್ಚೆ, ಮಾತುಕತೆ, ಪುಸ್ತಕ ಅದೆಲ್ಲ ಇವತ್ತು ಯಾಕಂದ್ರೆ ಈ ಸಾಹಿತ್ಯದ ನಮ್ಮಲ್ಲಿ ಹಾಗೆ ಜಾಗ ಇಲ್ಲ. ಇಲ್ಲಿ ಬಿಡುಗಡೆ ಮಾಡೋದು ಉಮರ್ UH ಆಫೀಸಲ್ಲಿ. ಇದನ್ನು ನಾವು ಹೊಸ ಸಂಜೆಗೆ, ಮಂಗಳೂರು ಮಿತ್ರನಿಗೆ, ಎಲ್ಲ ಪೇಪರ್ ಅಂಗಡಿ ಸುತ್ತಾಗಿ ಎಲ್ಲ ಮೀಡಿಯಾಕ್ಕೆ ಕೊಡಿ. ನಾಲ್ದು ಪೇಪರ್ಲಿ ಬರ್ಬೇಕಲ್ಲ, ಬೇರೆಗೆಲ್ಲ ಕ್ಯಾಸೆಟ್ ಮಾಡಿದ್ದಾರೆ, ಪುಸ್ತಕ ಬರ್ದಿದ್ದಾರೆ ಅಂತ ಹೇಳಿಕೊಂಡು ಇಲ್ಲಿ ಕೊಡುವ ಕೆಲಸ. ಮತ್ತೆ ಮರುದಿನ ಮಂಗಳೂರು ಮಿತ್ರರೆಲ್ಲ ಬಂದ ನೋಡ್ಲಿಕ್ಕೆ ಬಂದ್ರ ಸಮಾಧಾನ. ಇಂಥವರು ಇದೆಲ್ಲ ಕೆಲವರು ಪಾಪ ಕ್ಯಾಸೆಟ್ ಮಾಡಿ ಹಾಡಿದ್ದಾರೆ. ಕ್ಯಾಸೆಟ್ ಮಾಡ್ಲಿಕ್ಕೆ ಹೋದ್ರೆ ದುಡ್ಡಿನ
ಕೊರತೆ ಇರುವ, ಅದಕ್ಕೆ ಬೇರೆ ಕೇಂದ್ರ ಸಾಹಿತ್ಯ ಪರಿಷತ್ ಬೇರೆ ಬೇರೆ ಸಹಕಾರ ಇದೆಲ್ಲ ನಾನು ವಿಶೇಷ ಹಲವಾರು ಅನುಭವವೇ ಇವತ್ತು ನಮ್ಮನ್ನು ಬಹುಶಃ ಈ ರೀತಿ ನಮ್ಮ ವ್ಯಕ್ತಿತ್ವ ರೂಪಿಸಿ ಸಾಹಿತ್ಯ ಪರಿಷತ್ ಇವ್ರ ಜೊತೆ ಸೇರಿದ ಅವತ್ತಿನಿಂದಲೇ ಸೇರಿದ ಕಾರಣ ಇದೆಲ್ಲವೂ ಕೂಡ ನಮಗೆ ಇವತ್ತು ನಮ್ಮ ವ್ಯಕ್ತಿತ್ವದ ರೂಪಿಸಿಕೊಂಡು ಬರುವಂತ ದೊಡ್ಡ ಮಟ್ಟದ ನಮಗೆ ವಿಚಾರ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಅದಕ್ಕಾಗಿ ಈ ಸಲ ನಾವು ಅದನ್ನು ಇವತ್ತು ಚೆನ್ನೈ ಅಧ್ಯಕ್ಷ ಮಾಡಿ ಯಾಕೆಂತ ಹೇಳಿದ್ರೆ ಅವತ್ತು ಕೊಟ್ಟಂತ ಆ ಒಂದು ತ್ಯಾಗ ಅವ್ರು ನಾನು ಗವರ್ಮೆಂಟ್ ಬರ್ತದೆ ಅದು ಅವ್ರ ಕನಸಿರ್ಲಿಲ್ಲ. ಆದ್ರೆ ಬೇರೆ ಒಂದು ಸಾಹಿತ್ಯ ಪ್ರೀತಿ ಇಟ್ಟುಕೊಂಡು ಅವರ ಕಚೇರಿಯಲ್ಲಿ ಮೀಟಿಂಗ್ ಕರೆಸಿ ಅಲ್ಲಿ ಬಿಡುಗಡೆ ಮಾಡಿ ಪೇಪರಿಗೆ ಬರುದು ಓದು ಅದನ್ನಂತ ಒಮ್ಮೆ ಅವರ ಅಧ್ಯಕ್ಷರು ನಾನು ಖಜಾಂಜಿ ಸಾಹಿತ್ಯ ಪರಿಷತ್ ಯಾರಿಗೆ ಬೇಕು ಈ ಕಷ್ಟ ನಮ್ಮ ಪರಿಸ್ಥಿತಿಗೆ ಹೇಳಿದ್ರೆ ಅದು ದೊಡ್ಡ ಕಥೆಯ ನಮಗೆ ಅದನ್ನು ವಾಯುದಲ್ಲಿ ಕಾರ್ಯಕ್ರಮ ಮಾಡಿಕೊಂಡು ಜೊತೆಗೆ ಹಲವಾರು ವರ್ಷ ಕೆಲಸ ಮಾಡಿದ್ರು. ಆದ ಕಾರಣ ಎಲ್ಲ ಕೆಲಸ ಕಾರ್ಯಗಳೇ ನನ್ನನ್ನು ಇವತ್ತು ಈ ರೀತಿ ಇವತ್ತು ಒಂದು ನಿಂತಿದ್ದಾರೆ, ಅದೇ ಬೇಕಾಪಟ್ಟಿದ್ದಾರೆ ಇಲ್ಲಿ ಅವರು ಕೂಡ ಗೊತ್ತಿದೆ. ಅದೇ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ನಮ್ಮ ವಿದ್ಯಾರ್ಥಿನಿಗೆ ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಕೂಡ ಇವತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲಿ 2ನೇ ಬೆಂಚಲ್ಲಿ ಕೂತ್ಕೊಂಡ ಯುಟಿ ಖಾದರ್ ಅವತ್ತು 35 ವರ್ಷದ ನಂತರ ಕರ್ನಾಟಕ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗುವುದಾದ್ರೆ ಅದು ಅಲ್ಲಾಹ್ ತಾಲ ಯುಟಿ ಖಾದರ್ಗೆ ಮಾತ್ರ ಅಲ್ಲ, ನಿಮ್ಮ ಎಲ್ಲ ಮಕ್ಕಳಿಗೆ ಕೂಡ ನಮ್ಮ ಸಮಾಜದ ಎಲ್ಲಾ ಮಕ್ಕಳಿಗೆ ಕೂಡ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ನಮ್ಮೆಲ್ಲರ ಈ ಕಾರ್ಯಕ್ರಮ ಅಂತ ಹೇಳಿದ್ರೆ ನಾವು ಮಾತ್ರ ದೊಡ್ಡ ಜನ ಆಗುದಲ್ಲ, ನಮ್ಗಿಂತ ದೊಡ್ಡ ಜನ ಈಗಿರೋ ಮಕ್ಕಳು ಮುಂದಿನ 25 ವರ್ಷದ ಆಗ್ಬೇಕಂತೇಳಿ ನಮ್ಮೆಲ್ಲರ ಕನಸು. ಅದಕ್ಕೆ ಬೇಕಾಗಿ ಈ ಎಲ್ಲ ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ಳುವುದಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಈ ರೀತಿಯ ವಿಶೇಷವಾದ ವ್ಯಕ್ತಿತ್ವ ನಾನು ಯಾಕೆ ಮತ್ತೆ ತಾಳ್ಮೆ ವ್ಯಕ್ತಿತ್ವ ಅಂತ ಹೇಳಿದ್ರೆ ಎಲ್ಲ 95% ಎಲ್ಲ ಕೂಡ ಕೆಲವೊಂದು ನನಗೆ ಆದಂತಹ ಹಲವಾರು ಅನುಭವ ಇದೆ. ನಮ್ಮಲ್ಲಿ ನಾನು ಯಾವ ಉದಾಹರಣೆಗೆ ಹೇಳ್ತಾ ಇರ್ತೇನೆ ಅಂದ್ರೆ ಕೆಲವು ಸಣ್ಣ ಯಾಕೆ ನಮ್ಗೆ ಎಷ್ಟು ನಮ್ಮ ಕಮ್ಯುನಿಟಿಗೆ ಮೈನಸ್ ಆಗ್ತದೆ ಅಂತ ಹೇಳಿ ಕೊಂಡ್ಕೊಂಡೆ. ಒಂದೊಂದು ಉದಾಹರಣೆಗೆ 2 ಇಂಜಿನಿಯರ್ ಬಂದರು ಕರೆದು ಅವ್ರ ಉಲ್ಲಾನದವರು ಅವರ ತಂದೆ ಬಂದು ಹೇಳಿದ್ರು 2 ಕಲ್ತಿದ್ದಾರೆ ಇವರಿಗೆ ಕೆಲಸ ಇಲ್ಲ ಅಂತ. ನಾನು ಎಂತ ಮಾಡುದು ಅಂತ ಆಗ ML ಆಗಿದ್ದೆ ಅಂತ ಇವರಿಗೆ ಫೋನ್ ಮಾಡಿದ್ದೆ. MRP ಅವ್ರು ಇರ್ಲಿಲ್ಲ, ನಮ್ಮಲ್ಲಿ ಒಂದು ಅನೆಕ್ಸ್ ಅಲ್ಲಿ ಒಂದು ಇದಿದೆ, ಅಲ್ಲಿ ಒಂದು ಕಂಪನಿ ಹೆಸರು ಕೊಟ್ಟು ನಾವು ಪರ್ಚೇಸ್ ಕೆಲಸ ಕೊಟ್ಟ. ಆಯ್ತು ಖಾದರ್ ಕಲಿಸಿ ನಿಮ್ಮದು 6 ತಿಂಗಳ ನಂತರ ಇನ್ನೊಬ್ಬರು ಬಂದರು ಕೆಲಸಕ್ಕೆ ಅಂತೇಳಿ. ಇನ್ನು ಯಾರಿಗೆ ಫೋನ್ ಮಾಡುದು, ಇವನಿಗೊಂದು ಫೋನ್ ಮಾಡುವ ಎಂತ ಅವನಿಗೊಂದು ಫೋನ್ ಮಾಡಿದೆ. ಏನು ಖಾದರ್ ಅವರೇ, ಅಲ್ಲ ಮೊನ್ನೆ ಇಬ್ಬರೇ ಕೆಲಸ ಕೊಟ್ಟಿದ್ದೀರಿ, ಇನ್ನೊಬ್ಬ ಯುವಕ ಮದ್ದಿದ್ದಾನೆ, ಅವನು ಕಂಪ್ಲೀಟ್ ಮಾಡಿದ್ದಾನೆ, ಅವನು ಕೂಡ ಕೆಲಸ ಕೊಟ್ಟು ಚೆನ್ನಾಗಿತ್ತು ಅಂತ ಹೇಳಿದ್ದೆ. ಆಗ ಒಂದು ಖಾದರ್ ಅದೊಂದು ಬೇಡ, ನಮಸ್ಕಾರ ಏನು ಅದು ನಿಮ್ಮವ್ರು ಬರುವಾಗ ನಾನು ದನಿ ಅವ್ರ ಕೆಲಸದವರು, ಸೇರಿದ ನಂತರ ನಾನು ಕೆಲಸದವರು ಇವ್ರು ದನಿ ಆಗುವಂತೇಳಿ ವಿಚಾರ ಇವತ್ತು ಆಗಿದೆ. ಇವ್ರು ಕೆಲವೊಮ್ಮೆ ಬರುವುದೇ ಇಲ್ಲ, ಇನ್ನು ಕೆಲವೊಂದು ಕಾಪಿ ಕೊಡ್ಲಿಕ್ಕೆ ಹೋಗಿದ್ದಾರೆ, ಮತ್ತೆ ಇವನು ಇಲ್ಲೇ ಇಲ್ಲ, 1 ತಿಂಗಳು ಬರೀ ಇವನು ಸೀದಾ ಫಾರಿನ್ಗೆ ಹೋಗಿದ್ದಾನೆ. ಅದೇ ಫಾರಿನ್ಗೆ ಹೋಗ್ಲಿ ಅಟ್ಲೀಸ್ಟ್ ಅಂತ ಹೇಳಿ ಹೋಗ್ಬೇಕಲ್ಲ, ನಾನು ಬೇರೆಯವರಿಂದ ಪ್ರಾಜೆಕ್ಟ್ ತಗೊಂಡು ಇವತ್ತು ಬರ್ತೇವೆ ಕೊಡದೆ ನಾನು ಈ ರೀತಿಯ. ಸೊ ಇಬ್ಬರಿಂದಾಗಿ ಎಷ್ಟು ಜನರಿಗೆ ಕೆಲಸ ಮಿಸ್ ಆಗುವ ರೀತಿ ಆಯ್ತು. ಸೊ ಇದೇ ರೀತಿ ಆದರೆ ನಮಗೆ ನಮ್ಮ ಮೇಲೆ ನಾಳೆ ಯಾರು ವಿಶ್ವಾಸ ಇಡುವವರು ಇರ್ತಾರೆ. ಹಲವಾರು ನಾನು ಸಾಮಾಜಿಕ ಕೆಲಸ ಇರುವಾಗ ಉತ್ತಮದ ಬಹಳಷ್ಟು ಕೆಲಸ ಕೆಲವೊಂದು ವಿಚಾರ ಇಲ್ಲ ಅಂತ ನಾನು ಹೇಳುದಿಲ್ಲ, ಅದಕ್ಕೆ ನಾವೆಲ್ಲ ಓಪನ್ ಆಗಿ ಚರ್ಚೆ ಮಾಡ್ಲೇಬೇಕು. ಕೆಲವರು ಬಾಡಿಗೆ ಅಂತ ಜಾಗ ತೆಕ್ಕೊಳ್ಳು, ಮತ್ತೆ ಜಾಗನೇ ಬಿಡುದಿಲ್ಲ, ಮತ್ತೆ ಇನ್ನೊಬ್ಬ ಯಾರು ನಮ್ಮವ್ರಿಗೆ ಕೊಡ್ತಾರ ಹೆಸರು ಗೆಲ್ಲುವಾಗಲೇ ದೂರ ಹೋಗುವಂತ ಪರಿಸ್ಥಿತಿ ಮಾಡ್ತಾರೆ. ಎಷ್ಟೋ ಜನ ಬಹಳಷ್ಟು ಉದಾಹರಣೆ ಇದೆ. ಒಬ್ಬರು ಪಾಪ ಬ್ಯಾಂಕ್ ಅವರು 1 ಲಕ್ಷ ಪಿಗ್ಮಿ ಕಲೆಕ್ಷನ್ 1 ಲಕ್ಷ ಲೋನ್ ಕೊಟ್ಟಿದ್ದಾರೆ, ಇವನು ರಿವರ್ತನೆ ಕೊಡುದಿಲ್ಲ. ಅವರು ಕಿಡ್ನಿಗೆ ಅಡ್ಮಿಟ್ ಆಗಿ ಅವರು ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾರೆ. ಇದರಲ್ಲಿ ಅವ್ರ ಮನೆಯವರು ಹೋಗಿ ಅವನ ಹತ್ರ ಆ ಒಂದು 1 ಲಕ್ಷ ಅವ್ರಿಗೆ ಖರ್ಚು ಮಾಡ್ತೀವಿ, ಅದು ನಮ್ಗೆ ಕೂಡ ಉಳಿಸ ಈ ರೀತಿ ಅಂತ ಅವ್ರು ನಮ್ಮ ಹತ್ರ ಬಂದು ಕೂಗಿದ್ರು. ನಾವು ಮತ್ತೆ ನಾನು ಬೇರೆ ಮಗ ಜೋರು ಮಾಡಿ ಮರುದಿವಸ ಕೊಡುವಂತ ವ್ಯವಸ್ಥೆ ಮಾಡಿದ್ವಿ. ಅದಕ್ಕೆ ಈ ರೀತಿಯ ಯಾವುದು ಕೂಡ ಈ ರೀತಿಯ ಒಂದೇ ಒಂದು ಘಟನೆ ನಮ್ಮ ಕಮ್ಯುನಿಟಿಯಿಂದ ಅದು ಸಮುದಾಯದಿಂದ ಎಲ್ಲಿ ಕೂಡ ಬರಬಾರ್ದು. ರಿಫ್ಲೆಕ್ಷನ್ ಬಹಳಷ್ಟು ತಳಮಟ್ಟಕ್ಕೆ ಹೋಗ್ತದೆ. ನಮ್ಮನ್ನಲ್ಲಿ ಯಾರಿಗೂ ನಮಗೆ ಇದೊಂದು ಈ ಸಣ್ಣ ಪುಟ್ಟ ವಿಚಾರಗಳು ನಾವೆಲ್ಲ ಕೂಡ ಹಂತದಲ್ಲಿ ಅದನ್ನು ಸರಿಪಡಿಸಿಕೊಂಡು ಹೋಗುವ ದೊಡ್ಡ ನಾವು 100 ಜನ 98 ಜನ ಅತ್ಯುತ್ತಮವಾದ ಕೆಲಸ ಮಾಡಿಕೊಂಡು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಾಗ ಒಂದೆರಡು ಇಂಥ ಸಣ್ಣ ಪುಟ್ಟ ಸಮಸ್ಯೆಯಿಂದ ದೊಡ್ಡ ಮಟ್ಟದ ನಮಗೆ ಆಗುವಂತ ಅವಕಾಶ ಇವತ್ತು ಆಗುವಂತ. ಸೊ ನಾವೆಲ್ಲ ಮುಂದೆ ಹೋಗ್ಬೇಕು ಹೊರತು ಎಲ್ಲಿ ಕೂಡ ಸ್ಟಾಪ್ ಆಗುವಂತ ವಿಚಾರ ಎಲ್ಲಿ ಕೂಡ ಇವತ್ತು ಆಗಬಾರ್ದು. ನನಗಿಂತ ಅನುಭವ ನಿಮ್ಗೆಲ್ಲರೂ ಕೂಡ ಇರ್ಬೋದು. ಅದಕ್ಕಾಗಿ ನಾವು ಯುವಕರಿಗೆ, ವಿದ್ಯಾರ್ಥಿ ಸಮುದಾಯಕ್ಕೆ ಸಣ್ಣದಿಂದಲೇ ಪ್ರಾಮಾಣಿಕತೆ, ಬದ್ಧತೆಗೆ, ವಿಶ್ವಾಸಕ್ಕೆ ದೊಡ್ಡ ಮಟ್ಟದ ಆ ವ್ಯಕ್ತಿತ್ವ ರೂಪಿಸುವಂತ ವ್ಯಕ್ತಿತ್ವ ಮೈಗೂಡಿಸಿಕೊಳ್ಳಿಕ್ಕೆ ನಾವು ದೊಡ್ಡ ಮಟ್ಟದ ಜನ ಒಂದು ಎಲ್ಲ ಕಾರ್ಯಕ್ರಮ ಮಾಡೋದು ಅತಿ ಅಗತ್ಯ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕೆ 98% ಅತ್ಯಂತ ಉತ್ತಮವಾಗಿ ಮಾಡುವಾಗ ಒಂದೆರಡು ನಮಗೆ ಸಮಸ್ಯೆ ಆಗದ ವಿಚಾರ ಇವತ್ತು ಆಗಬಾರ್ದು ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು
ಬಯಸಿ ಬಹುಶಃ ಹಂಸಮಾಲ್ ಅವರ 3ನೇ ಬುಕ್ ಬಿಡುಗಡೆ ಮಾಡಲಿಕ್ಕೆ ನಾವೆಲ್ಲರೂ ಮತ್ತೆ ಸೇರುವಂತ ಅವಕಾಶ ಅಲ್ಲಾಹ್ ತಾನು ಸರ್ವಶಕ್ತ ದೇವರು ನಮಗೆ ಕೊಡುವಂತ ಅವಕಾಶ ಖಂಡಿತವಾಗಿ ಇವತ್ತು ಇಲ್ಲಿ ಆಗಲಿ. ಅದೇ ರೀತಿ ಈಗಾಗಲೇ ಉಮರ್ ಯೋಚ್ ಹೇಳಿದ್ದಾರೆ, ಬ್ಯಾರಿ ಭವನ ಮತ್ತು ಅಬ್ಬಕ್ಕ ಭವನ ಈ ಎರಡನ್ನು ಕೂಡ ಅತಿ ಶೀಘ್ರದಲ್ಲಿ ಇವತ್ತು ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಬೇಕಾಗುವಂತಹ ಸ್ಥಳ ಮತ್ತು ಅನುದಾನ ಕೂಡ ಇವತ್ತು ಬಿಡುಗಡೆ ಆಗಿದೆ. ಒಂದು ಹಂತ ಬಿಡುಗಡೆ ಮಾಡಿಕೊಂಡು ಸ್ಟಾರ್ಟ್ ಮಾಡುವಾಗ ನಾವು ಪ್ಲಾನ್ ಎಲ್ಲ ಅಪ್ರೂವ್ ಆಗಿತ್ತು. ನಾನು ಉಮರ್ ಅವರು ಮತ್ತು ಸೈಯದ್ ಬ್ಯಾರಿ ಒಮ್ಮಟ್ಟಿಗೆಲ್ಲ ಚರ್ಚೆ ಸರಿ ಇಲ್ಲ ಪ್ಲಾನ್ ಅಂತ ಹೇಳಿ ಕಂಪ್ಲೀಟ್ ಪ್ಲಾನ್ ಅನ್ನು ಚೇಂಜ್ ಮಾಡಿ ಮತ್ತೆ ಅದಕ್ಕೆ 3 ಕೋಟಿ ಆಗುವುದಿಲ್ಲ, ಅದಕ್ಕೆ 6 ಕೋಟಿ ದುಡ್ಡು ಆಗ್ಬೇಕಂತ ಹೇಳಿದಾಗ ಮತ್ತೆ ಅದಕ್ಕೊಂದು ಮೀಟಿಂಗ್ ಮಾಡಿ ಇದಕ್ಕೇನೆ ದುಡ್ಡು ಕೂಡಿಗೆ 6 ಕೋಟಿಗೆ ಅದನ್ನು ಎಸ್ಟಿಮೇಟ್ ಮಾಡಿಸಿ ಮತ್ತೆ 6 ಕೋಟಿ ಮಾಡೋ ಇದು 6 ಕೋಟಿ ಸಾಕು, ಇದು 9 ಕೋಟಿ ಬೇಕಂತ ಹೇಳಿಕೊಂಡು ಈಗ 9 ಕೋಟಿಗೆ ಪ್ರಪೋಸಲ್ ಹೋಗೋ ಕೆಲಸ ಕೂಡ ಇವತ್ತು ಆಗಿದೆ. ಸ್ವಲ್ಪ ತಡವಾಗಿದೆ, ಅದು ಆರ್ಧದಲ್ಲ ಒಳ್ಳೆಯದಕ್ಕೆ ಒಂದು ಮಾದರಿಯಾಗಿ ಆದಷ್ಟು ಮೊನ್ನೆ 16ನೇ ತಾರೀಕಿಗೆ ಮತ್ತೆ ಮುಖ್ಯಮಂತ್ರಿಗೆ ಬಂದು ಉದ್ಘಾಟನೆ ನಾವು ಇಟ್ಟಿದ್ದೇವೆ. ಎರಡು ಕೂಡ ಪೆಂಡಿಂಗ್ ಆಗಿದೆ. 8 ಕೋಟಿಗೆ ನಮ್ಮ ಅಬ್ಬಕ್ಕ ಭವನ ಮತ್ತು ಇದು. ಆದ ಕಾರಣ ಆದಷ್ಟು ಬೇಗನೆ ನಾನು ಕನ್ನಡ ಮತ್ತು ಇಲಾಖೆ ಸಚಿವರು ಮಾತಾಡಿಕೊಂಡು ಅವರನ್ನು ಕರೆಸಿ ಅದಕ್ಕೆ ನಾವು ಯಾವ ರೀತಿ ನಾವು ದುಡ್ಡು ಹೆಚ್ಚಿನ ದುಡ್ಡು ಹೇಗೆ ಬೇಕಂತೇಳಿ ಈಗಾಗಲೇ ದೊಡ್ಡ ಉನ್ನತ ಮಟ್ಟದ ಮೀಟಿಂಗ್ ಅನ್ನು ನಾವು ಈಗಾಗಲೇ ಮೀಟಿಂಗ್ ಅಲ್ಲಿ ಈಗಾಗಲೇ ನಾವು ಬೆಂಗಳೂರಿನಲ್ಲಿ ನಾವು ಮಾಡಿದ್ದೇವೆ. ಆದ ಕಾರಣ ನೀವೆಲ್ಲ ಶಕ್ತಿ ಕೊಟ್ಟಿದ್ದೀರಿ, ಹಣದ ಕೊರತೆ ಏನಾಗಲಿಕ್ಕೆ ಇಲ್ಲ. ಇನ್ನೂ 2-3 ಕೋಟಿ ಜಾಸ್ತಿ ಆದರೂ ಕೂಡ ಒಂದು ಮಾದರಿಯಾದ ಬ್ಯಾರಿ ಭವನವನ್ನು ನಾವು ಇವತ್ತು ನಿರ್ಮಾಣ ಮಾಡಲಿಕ್ಕೆ ಆದಷ್ಟು ಬೇಗನೆ ಅದನ್ನು ನಾವು ಪ್ರಾರಂಭ ಮಾಡುವಂತ ನಾವು ಕೆಲಸ ನಾವು ಮಾಡುವ. ಬಹುಶಃ ಇನ್ಶಾ ಅಲ್ಲ ಬಹುಶಃ ನಮಗೆ ಆದಷ್ಟಾದ್ರೆ ನಾವು ಮಿನಿಸ್ಟರ್ ಹತ್ರ ಮಾತಾಡಿಕೊಂಡು ಮುಂದಿನ ತಿಂಗಳು ಡೇಟ್ ಕೊಟ್ಟರೆ ಮುಂದಿನ ತಿಂಗಳಲ್ಲಿ ಅದನ್ನು ನಾವು ಶಂಕುಸ್ಥಾಪನೆ ಮಾಡಿ ನಾವು ಸ್ಟಾರ್ಟ್ ಮಾಡಿಕೊಂಡು ಕೆಲಸ ನಾವು ಖಂಡಿತವಾಗಿ ಇವತ್ತು ಮಾಡುವಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನ್ನನ್ನು ಸ್ವಲ್ಪ ನೀವು ನೆನಪು ಮಾಡಬೇಕಾಗ ಈ ಗಡಿಬಿಡಿಯಲ್ಲಿ ನಾನು ಕೂಡ ಮಾಡ್ತೇವೆ. ನಾನು ಇವತ್ತು ಬೆಳಿಗ್ಗೆ ಬಂದೆ, ಈಗ ಮತ್ತೆ ಹೈದರಾಬಾದ್ ಹೋಗಿ ಮತ್ತೆ ರಾಯಚೂರಿಗೆ ಹೋಗ್ಬೇಕು. ನೀವು ನಾಳೆ 25th ಬೆಂಗಳೂರು ಮಿನಿಸ್ಟರ್ಗೆ ಮಾತಾಡ್ತೇನೆ. ಮಾತಾದ ತಕ್ಷಣ ನೀವು ಫಾಲೋಅಪ್ ಮಾಡಿ ನಾವು ಅದನ್ನು ಮಾಡಿದ ಕೆಲಸ ನಾನು ಇವತ್ತು ಮಾಡೋದು ಅದೊಂದು ವ್ಯವಸ್ಥೆ ಮಾಡುವ. ಬಹುಶಃ ನಾನು ದೀರ್ಘವಾಗಿ ನಾನು ಇವತ್ತು ನಿಮಗೆ ಮಾತಾಡಿದೆ ಅಲ್ಲ. ಈ ಒಂದು ಮತ್ತೊಮ್ಮೆ ಹಂಸಮಾಲಾರ್ ಅವರಿಗೂ ಮತ್ತು ಅವರಿಗೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ವಿಶೇಷ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಪುರುಷೋತ್ತಮ ಬಿಳಿಮಲೆ ಇವತ್ತು ಅತ್ಯುತ್ತಮವಾದ ಒಂದು ನಮಗೆ ಎಲ್ಲಾ ರೀತಿಯ ಸಂಪೂರ್ಣವಾದ ಸಹಕಾರ ಕೊಡುವಂತ ಮತ್ತು ದೊಡ್ಡ ಮಟ್ಟ ಜ್ಞಾನ ಭಂಡಾರ ಅವರನ್ನೇ ತಾವು ಇವತ್ತು ಆಹ್ವಾನಿಸಿ ನಮಗೆ ಅತ್ಯಂತ ಗೌರವ ಅಂತ ಕೂಡ ನಾನು ಹೇಳಿಕೊಳ್ತಾ, ನಾನು ವಿಧಾನಸಭೆಯಲ್ಲಿ ಪುಸ್ತಕ ಮೇಳವನ್ನು ಮಾಡಿದ ಸಂದರ್ಭದಲ್ಲಿ ನಮಗೆ ಎಲ್ಲಾ ರೀತಿಯ ಸಂಪೂರ್ಣ ಸಹಕಾರವನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಇವತ್ತು ಕೊಟ್ಟು ಅದನ್ನು ಅತ್ಯಂತ ಯಶಸ್ವಿಗೊಳಿಸುವಲ್ಲಿ ಅವರು ಕೂಡ ಅದಕ್ಕೆ ಪ್ರಮುಖವಾದ ಕಾರಣಕರ್ತ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಇತಿಹಾಸಕ್ಕೆ ಒಂದು ಬರೆದಂತ ಪುಸ್ತಕ ಮೇಲದು ಆಗ ಯಾರು ಎನಿಸಿರಲಿಲ್ಲ, ನಾನು ಕೂಡ ಎನಿಸಿರಲಿಲ್ಲ. ಅದಕ್ಕೆ ನಾನು ಹೇಳಿದಿಷ್ಟೇ, ನೀವು ಉತ್ತಮವಾದ ಕೆಲಸಕ್ಕೆ ಮುಂದೋಗಿ ಅಲ್ಲಾಹ್ ತಾಲ ದೇವರು ಒಂದಲ್ಲೊಂದು ರೀತಿಯಿಂದ ಅದನ್ನು ಅತ್ಯಂತ ಯಶಸ್ವಿಗೊಳಿಸ್ತಾನೆ ಎಂಬ ನನಗೆ ವಿಶ್ವಾಸ ಮುಖಾಂತರ ನಾವೆಲ್ಲರೂ ಕೂಡ ಮುಂದೆ ಹೋಗುವಂತ ಕೆಲಸ ನಾವು ಮಾಡುವಂತ ನಾನು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ನನ್ನ ಶುಭಾಶಯ ನಾನು ಸಲ್ಲಿಸಿಕೊಳ್ಳುತ್ತಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಅಭಿನಂದಿಸಿ ನಿಮ್ಮೆಲ್ಲರ ದುವಾ ಆಶೀರ್ವಾದ ಬೇಡಿಕೊಳ್ಳುತ್ತಾ ನಿಮ್ಮೆಲ್ಲರ ಸಹಕಾರ ನಾನು ಇವತ್ತು ಕೇಳಿಕೊಂಡು ಮುಂದಿನ ದಿನದಲ್ಲಿ ಕೂಡ ನಿಮ್ಮ ಈ ರೀತಿಯ ಬೇರೆ ಬೇರೆ ಕೆಲಸ ಇದ್ದ ಸಂದರ್ಭದಲ್ಲಿ ಬಹುಶಃ ನಮ್ಮ ಪ್ರತಿನಿಧಿಯಾಗಿ ಸರ್ಕಾರ ಮುಂದೆ ಅದನ್ನು ಮಂಡಿಸಿ ಬಹುಶಃ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ನಾವು ಅತ್ಯಂತ ಯಶಸ್ವಿಯಾಗಿ ನಾವು ಇವತ್ತು ಬರುವಂತ ನಾನು ಇವತ್ತು ಹೇಳಿಕೊಂಡು ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಳ್ಳುತ್ತಾ ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ ಹೇಳುವ ಮೂಲಕ ಉದ್ಘಾಟಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಲ್ಲ ಸೋದರಿಗೆ ನಮಸ್ಕಾರಗಳು.